ಸರಸಿಜದ ಪರಿಮಳಕ್ಕೆ ತುಂಬಿಯ ಬರವ ಕೊಟ್ಟನು, ಚಂದ್ರಕಾಂತಕ್ಕೆ ಬೆರಗನಿತ್ತನು, ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು, ಕೆರಳಿನೈದಿಲ ಸಿರಿಯ ಸೂರೆಯ ತರಿಸಿದನು, ರಿಪುರಾಯ ರಾಜ್ಯವನೊರಸಿದನು, ರವಿ ರವಿ ಮೂಡಣದ್ರಿಯೊಳಿತ್ತನೋಲಗವಾ. ವಿರಾಟ್ ಪರ್ವ 10ನೇ ಸಂಧಿಯ 3ನೇ ಷಟ್ಪದಿ. ಸರಸಿಜದ ಪರಿಮಳಕ್ಕೆ ತುಂಬಿಯ ಬರವ ಕೊಟ್ಟನು, ಚಂದ್ರಕಾಂತಕ್ಕೆ ಬೆರಗನಿತ್ತನು, ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು, ಕೆರಳಿ ನೈದಿಲ ಸಿರಿಯ ಸೂರೆಯ ತರಿಸಿದನು, ರಿಪುರಾಯ ರಾಜ್ಯವನೊರೆಸಿದನು, ರವಿ ಮೂಡಣಾದ್ರಿಯೋಳ ಇತ್ತನೋಲಗವ. ಬಹಳ ಸರಳವಾದ ಪದಗಳಲ್ಲಿ ಸೂರ್ಯೋದಯದ ಪಾಂಡವರ ಏಳಿಗೆಯ ಮುನ್ಸೂಚನೆಯನ್ನು ಕವಿ ಈ ಎಲ್ಲ ಷಟ್ಪದಿಗಳಲ್ಲೂ 5-6 ಷಟ್ಪದಿಗಳಲ್ಲಿ ಅದನ್ನೇ ಕೊಡ್ತಾನೆ. ಸರಸಿಜದ ಪರಿಮಳಕ್ಕೆ, ತಾವರೆಯ ಪರಿಮಳಕ್ಕೆ ದುಂಬಿಗಳಿಗೆ ಆಹ್ವಾನವನ್ನು ಕೊಟ್ಟನಂತೆ. ಚಂದ್ರಕಾಂತಿಗೆ ಬೆರಗನಿತ್ತನು. ಚಂದ್ರಕಾಂತ ಅಂದರೆ ಬೆಳದಿಂಗಳಿಗೆ ಸ್ವಲ್ಪ ಆತಂಕ ಉಂಟು ಮಾಡದ್ನಂತೆ. ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು. ಚಕ್ರವಾಕ ಪಕ್ಷಿಗಳ ವಿರಹದ ವ್ಯಥೆಯನ್ನ ಹೋಗಲಾಡಿಸಿದನು. ನೈದಿಲ ಸಿರಿಯ ಒರಸಿದನು. ಇದು ಕವಿ ಸಮಯ. ಸೂರ್ಯೋದಯದಲ್ಲಿ ತಾವರೆ ಅರಳುತ್ತೆ, ನೈದಿಲೆ ಮುದುಡುತ್ತೆ ಅಂತ ಹೇಳಿ ಒಂದು ಸಮಯ. ನೈದಿಲೆ ಹೂವು ದೂರವಾಯಿತು. ಆ ಈರುಳು ಅಂದರೆ ಬೆಳಕಿನ ಶತ್ರು ಸೂರ್ಯೋದಯವಾಗ್ತಿದ್ದ ಹಾಗೆ ಆ ರಾತ್ರಿಯನ್ನು ಒರೆಸಿದನು. ತನ್ನ ಶತ್ರುವನ್ನು ಸೂರ್ಯ ಒರೆಸಿದನು. ರಿಪುರಾಯ ರಾಜ್ಯವನ್ನು ಒರೆಸಿದನು. ರವಿ ಮೂಡಣಾದ್ರಿಯೋಳ ಇತ್ತನೋಲಗವ. ಆ ಸೂರ್ಯ ತನ್ನ ಕಿರಣದೊಂದಿಗೆ ಪೂರ್ವ ದಿಗಂತದಲ್ಲಿ ತನ್ನ ವೈಭವದ ಒಡ್ಡೋಲಗವನ್ನು ನೀಡಿದನು ಅಂತ ಹೇಳಿ ಪಾಂಡವರ ಏಳಿಗೆಯನ್ನು ಸೂರ್ಯೋದಯದ ಮೂಲಕ ಮುನ್ಸೂಚನೆಯನ್ನ ಕವಿ ಕೊಡ್ತಾ ಇದ್ದಾನೆ. ಹರ ಹರ ಶ್ರೀಕಾಂತನೆನುತ ಐವರು ಕುಮಾರಕರು ಉಪ್ಪವಡಿಸಿದರು, ಅರಿವಿದಾರರು ಮಾಡಿದರು ಮಾಂಗಲ್ಯ ಮಜ್ಜನವ. ವರವಿಭೂಷಣ ಗಂಧಮಾಲ್ಯಾಂಬರದಿ ಪರಿವೃತರಾದರು, ಅವನೀಸುರರಿಗಿತ್ತರು ಧೇನು ಮಣಿಕನಕಾದಿ ವಸ್ತುಗಳ. ಶ್ರೀ ಗುರುಭ್ಯೋ ನಮಃ. ವಿರಾಟ ಪರ್ವ 10ನೇ ಸಂಧಿಯ 4ನೇ ಷಟ್ಪದಿ. ಈ ಷಟ್ಪದಿ ಪ್ರಾರಂಭವಾಗುವುದೇ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಪ್ರಾರಂಭವಾಗುತ್ತೆ. ಹರ ಹರ ಶ್ರೀಕಾಂತನೆನುತ ಐವರು ಕುಮಾರಕರು ಉಪ್ಪವಡಿಸಿದರು, ಅರಿವಿದಾರರು ಮಾಡಿದರು ಮಾಂಗಲ್ಯ ಮಜ್ಜನವ ಅಂತ ಪ್ರಾರಂಭ ಆಗುತ್ತೆ. ಕವಿ ತನಗೆ ಹರಿಹರ ಭೇದವಿಲ್ಲ ಅಂತ ಹೇಳಿ ಭಗವಂತ ಶ್ರೀಕೃಷ್ಣನ ಪರಮಭಕ್ತರಾದಂತಹ ಪಾಂಡವರು ಶಿವ ಅಂತ ಹೇಳಿ ಶಿವನ ಸ್ಮರಣೆಯೊಂದಿಗೆ ಭಗವಂತ ಕೃಷ್ಣ ಅಂತ ಹೇಳಿ ಕೃಷ್ಣನನ್ನೂ ಸ್ಮರಣೆ ಮಾಡುತ್ತಾ 5 ಜನ ಪಾಂಡವರು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಅರಿವಿದಾರರು, ಶತ್ರುವನ್ನು ವಿನಾಶ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವರಾದಂತಹ ಪಾಂಡವರು ತಮ್ಮ ಬದುಕಿನ ಏಳಿಗೆಯ ಮುನ್ಸೂಚನೆಗೆ ಅನುಗುಣವಾಗಿ ಮಂಗಳ ಸ್ನಾನವನ್ನು ಮಾಡಿದರು. ವರ ವಿಭೂಷಣ ಗಂಧಮಾಲ್ಯಾಂಬರದಿ ಪರಿವೃತರಾದರು. ಸಕಲ ಅಲಂಕಾರಗಳೊಂದಿಗೆ ಸಿದ್ಧರಾದಂತಹ ಪಾಂಡವರು ಮಂಗಳ ಸ್ನಾನದ ನಂತರ ಸಿದ್ಧರಾಗಿ ಅವನೀಸುರರಿಗಿತ್ತರು ಶ್ರೇಷ್ಠವಾದ ದೇನು ಮಣಿ ಕನಕಾದಿ ವಸ್ತುಗಳ
ಬ್ರಾಹ್ಮಣರನ್ನು ವೇದಜ್ಞರನ್ನು ಕರೆಸಿ ಅವರುಗಳಿಗೆ ಸಾಕ್ಷಾತ್ ಗೋದಾನವನ್ನು ಮತ್ತು ಸುವರ್ಣದಾನವನ್ನು ಮಾಡಿ ವಿಜೃಂಭಿಸಿದರು. ತಾವಿರುವುದು ವಿರಾಟನ ರಾಜ್ಯದಲ್ಲಿ, ವಿರಾಟನ ರಾಜ್ಯದ ಬೊಕ್ಕಸವನ್ನೇ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಸಮಗ್ರ ಭೂಮಂಡಲದ ಭರತಖಂಡದ ಚಕ್ರವರ್ತಿಗಳಾದಂತಹ ಪಾಂಡವರು ಹಿಂದಿನ ದಿವಸದವರೆಗೆ ಊಳಿಗದಲ್ಲಿ ಇದ್ದರು. ಅಜ್ಞಾತವಾಸ ಕಳೆದ ಮಾರನೆಯ ದಿವಸವೇ ಸಮಗ್ರ ಭೂಮಂಡಲದ ಚಕ್ರಾಧಿಪತ್ಯವನ್ನು ನಿಖರವಾಗಿ ಸ್ಪಷ್ಟವಾಗಿ ನಿರ್ವಹಿಸಿದರು ಅನ್ನುವುದನ್ನು ಕವಿ ಇಲ್ಲಿ ಬಹಳ ಅದ್ಭುತವಾಗಿ ಸೂಚಿಸ್ತಾನೆ.